ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ SP ಶಿವ ಅಕಾಡೆಮಿ ಚಾನಲ್ಗೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ಹುದ್ದೆನ ಕರೆದರೆ ಯಾವ್ದಪ್ಪ ಅಂದ್ರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕಲ್ಲಿ ಖಾಲಿರ್ತಕ್ಕಂಥ 586 ಹುದ್ದೆಗಳಿಗೆ ಮಾಡಿದ್ದಾರೆ. ಅಂದರೆ ಕಚೇರಿಯಲ್ಲಿ ಸಹಾಯಕ ಮತ್ತು MT ಸೇರಿ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದರೆ ಸ್ನೇಹಿತರೆ. ಇದಕ್ಕೆ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ನಿಗದಿಪಡಿಸಿದ ದಿನಾಂಕ ಒಳಗೆ ಏನು ಮಾಡಬೇಕು, ಅರ್ಜಿಯನ್ನು ಸಲ್ಲಿಸಬೇಕು ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕಂದರೆ ನಾವು ಬಿಡ್ತಕ್ಕಂಥ ಎಲ್ಲ ಹೊಸ ವಿಡಿಯೋಗಳು ನಿಮಗೆ ತಟ್ಟೆ ನೋಟಿಫಿಕೇಶನ್ ಮುಖಾಂತರ ಎಲ್ಲಕ್ಕಿಂತ ಮುಂಚೆ ಬಂದು ತಲುಪುತ್ತವೆ ಸ್ನೇಹಿತರೆ. ಬನ್ನಿ ಈಗ ಒಂದೊಂದೇ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಬ್ಯಾಂಕಿಂಗ್ ಸಿಬ್ಬಂದಿ ನೇಮಕಾತಿ ಸಂಸ್ಥೆಯಿಂದ ಬೃಹತ್ತಾಗಿರ್ತಕ್ಕಂಥ ಒಂದು ಭರ್ತಿಗೆ ಹೊಸ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಸ್ನೇಹಿತರೆ. ಕರ್ನಾಟಕದ ಗ್ರಾಮೀಣ ಬ್ಯಾಂಕ್ ಮತ್ತು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕಲ್ಲಿ ಖಾಲಿರ್ತಕ್ಕಂಥ 586 ಕಚೇರಿ ಸಹಾಯಕ ಮತ್ತು ಆಫೀಸರ್ ಸ್ಕೇಲ್ 1 ಸೇರಿ ವಿವಿಧ ಹುದ್ದೆಗಳಿಗೆ ಭರ್ತಿಗೆ ಅರ್ಜಿಯನ್ನು ಕರೆದಿದ್ದಾರೆ ಸ್ನೇಹಿತರೆ. ಹಾಗೆ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ಅರ್ಜಿಗಳನ್ನ ಆನ್ಲೈನ್ ಮುಖಾಂತರ ಮಾಡಬೇಕು, ಅರ್ಜಿಯನ್ನು ಸಲ್ಲಿಸಬೇಕು. ಹಾಗೆ ಅರ್ಜಿ ಸಲ್ಲಿಸಲಿಕ್ಕಂಥ ದಿನಾಂಕ ಬಂದುಬಿಟ್ಟು ಇದು ಜುಲೈ ತಿಂಗಳ 8ಕ್ಕೆ ಇರುತ್ತೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಹಾಗೆ IBPSನಿಂದ RRB ಕಾಮನ್ ರಿಕ್ವೈರ್ಮೆಂಟ್ ಅಂತ ಕೂಡ ಹೇಳ್ಬೋದು. ಇದು ಖಾಲಿ ಇರತಕ್ಕಂಥ ಪರೀಕ್ಷೆಗಾಗಿ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ಅರ್ಜಿಯನ್ನು ಕರೆದಿದ್ದಾರೆ ಸ್ನೇಹಿತರೆ. ಈ ಕುರಿತಂತೆ ಇದಕ್ಕೆ ಹುದ್ದೆಗಳ ವಿವರಣೆ ಆಗಿರ್ತವೆ, ಅರ್ಹತೆಗಳು, ಹಾಗೆ ವಯೋಮಿತಿ, ಆಯ್ಕೆ ವಿಧಾನ, ಅರ್ಜಿ ಶುಲ್ಕ, ವಯೋಮಿತಿ ಸಡಿಲಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಎಷ್ಟು ಇದೆ ಅಂತ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊಂಡವ್ರನ್ನ ಸ್ನೇಹಿತರೆ, ಯಾಕಂದರೆ ಸ್ಕಿಪ್ ಮಾಡಿದರೆ ಏನು ವಿಡಿಯೋ ಅರ್ಥ ಆಗೋಲ್ಲ, ಯಾವ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಯೋದಿಲ್ಲ. ನೋಡಿ ಸ್ನೇಹಿತರೆ, ಹುದ್ದೆಗಳ ವಿವರ ಬಂದ್ಬಿಟ್ಟು ನೋಡಿದರೆ ಕಚೇರಿ ಸಹಾಯಕದಲ್ಲಿ ಬಂದ್ಬಿಟ್ಟು 200 ಹುದ್ದೆಗಳು ಖಾಲಿದ್ದಾವೆ ಸ್ನೇಹಿತರೆ. ಹಾಗೆ ಆಫೀಸರ್ ಸ್ಕೇಲ್ 1ದಲ್ಲಿ ಬಂದುಬಿಟ್ಟು 386 ಹುದ್ದೆಗಳು ಖಾಲಿದ್ದಾವೆ. ಟೋಟಲಾಗಿ 586 ಹುದ್ದೆಗಳು ಖಾಲಿದ್ದಾವೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ವೇತನ ಬಂದ್ಬಿಟ್ಟು ನೋಡಿದರೆ ಆಫೀಸರ್ ಸ್ಕೇಲ್ 1 ಬಂದ್ಬಿಟ್ಟು 51,000ರಿಂದ 58,000ವರೆಗೆ ಮಾಸಿಕ ವೇತನ ಇರುತ್ತೆ. ಕಚೇರಿ ಸಹಾಯಕದಲ್ಲಿ ಬಂದ್ಬಿಟ್ಟು 21,000ರಿಂದ 48,000ವರೆಗೆ ಮಾಸಿಕ ವೇತನ ಇರುತ್ತೆ. ಹಾಗೆ ಈ ವೇತನದ ಜೊತೆಗೆ DA ಮತ್ತು HR ಮುಂತಾದ ಸೌಲಭ್ಯಗಳು ಕೂಡ ಬ್ಯಾಂಕಿನ ನಿಯಮಗಳು ದೊರೆಯುತ್ತೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಶೈಕ್ಷಣಿಕ ಅರ್ಹತೆ ಬಂದ್ಬಿಟ್ಟು ನೋಡಿದರೆ ಅರ್ಜಿ ಸಲ್ಲಿಸ್ತಕ್ಕಂಥ ಅಭ್ಯರ್ಥಿಗಳು ದಿನಾಂಕ 1/6/2024 ಒಳಗಾಗಿ ಯಾವುದೇ ಅಂಗೀಕೃತ ವಿದ್ಯಾಲಯದಿಂದ ಸಂಬಂಧಿಸಿದಂಥ ವಿಷಯದಲ್ಲಿ ಅಥವಾ ಯಾವುದೇ ವಿಷಯದಲ್ಲಿ ಒಂದು ಪದವಿಯನ್ನು ಮುಗಿಸಿರ್ಬೇಕು. ಅಂದರೆ ಡಿಗ್ರಿ ಮುಗಿಸ್ತಕ್ಕಂಥ ಯಾರು ಬೇಕಾದ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಲಿಕ್ಕೆ ಅರ್ಹರಾಗಿರ್ತಾರೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಅರ್ಜಿ ಶುಲ್ಕ ಬಂದ್ಬಿಟ್ಟು ನೋಡಿದರೆ ಸಾಮಾನ್ಯ ಅಥವಾ OBC EWS ಅರ್ಹತ ಅಭ್ಯರ್ಥಿಗಳಿಗೆ 850 ರೂಪಾಯಿ ಇರುತ್ತೆ ಅರ್ಜಿ ಶುಲ್ಕ ಇರುತ್ತೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಂಗವಿಕಲ ಅಭ್ಯರ್ಥಿಗಳಿಗೆ 175 ರೂಪಾಯಿ ಇರುತ್ತೆ ಅರ್ಜಿ ಶುಲ್ಕ ಇರುತ್ತೆ. ಅರ್ಜಿ ಶುಲ್ಕವನ್ನು ಇಂಟರ್ನೆಟ್ ಬ್ಯಾಂಕಿಂಗ್ ಅಥವಾ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಬಳಸಿಕೊಂಡು ಆನ್ಲೈನ್ ಮುಖಾಂತರ ಪಾವತಿಯನ್ನು ಮಾಡ್ಬೋದು ಅಂತ ಕೂಡ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಸ್ನೇಹಿತರೆ, ಅರ್ಜಿ ಶುಲ್ಕ ಬಂದುಬಿಟ್ಟು ಅವ್ರವ್ರಿಗೆ ಅನ್ನೋದು ಅಂದರೆ ಹೀಗೆ ಇರುತ್ತೆ ಸ್ನೇಹಿತರೆ. ವಯೋಮಿತಿ ಬಂದುಬಿಟ್ಟು ನೋಡೋದಾದರೆ ಆಫೀಸರ್ ಸ್ಕೇಲ್ 1ದಲ್ಲಿ ಬಂದುಬಿಟ್ಟು ಅರ್ಜಿ ಸಲ್ಲಿಸ್ತಕ್ಕಂಥ ಅಭ್ಯರ್ಥಿಗಳಿಗೆ ಕನಿಷ್ಠ 21 ವರ್ಷ ಏನಿರಬೇಕು ಆಗಿರಬೇಕು. ಹಾಗೆ ಗರಿಷ್ಠ 41 ವರ್ಷವನ್ನು ಮೀರಿರಬಾರ್ದು. ಅಂದರೆ 21 ವರ್ಷ ಮೇಲ್ಪಟ್ಟ ಅಭ್ಯರ್ಥಿಗಳು 40 ವರ್ಷ ಒಳಗಿರ್ತಕ್ಕಂಥ ಯಾರು ಬೇಕಾದ್ರೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಕಚೇರಿ ಸಹಾಯಕದಲ್ಲಿ ಬಂದುಬಿಟ್ಟು ನೋಡೋದಾದ್ರೆ ಸ್ನೇಹಿತರೆ, ಅಭ್ಯರ್ಥಿಗೆ ಕನಿಷ್ಠ 18 ಗರಿಷ್ಠ 28 ವರ್ಷ ಆಗಿರಬೇಕು. ಗರಿಷ್ಠ ವಯೋಮಿತಿ ಸಡಿಲಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿ SC/ST ಅಭ್ಯರ್ಥಿಗಳಿಗೆ 5 ವರ್ಷ ಏನು ಮಾಡಿದ್ರೆ ವಯೋಮಿತಿ ಸಡಿಲಿಕೆಯನ್ನು ಕೊಟ್ಟರೆ. ಇತರೆ ಹಿಂದುಳಿದ ವರ್ಗದ ಅಭ್ಯರ್ಥಿಗಳೆಂದರೆ OBC ಅವರಿಗೆ 3 ವರ್ಷ ಏನು ಮಾಡಿದ್ರೆ ವಯೋಮಿತಿ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ. ಅಂಗವಿಕಲ ಇತರೆ ಕೆಟಗರಿಯಲ್ಲಿ 10 ವರ್ಷ ಏನು ಮಾಡಿದ್ರೆ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಇದಕ್ಕೆ ಆಯ್ಕೆ ವಿಧಾನ ಬಂದ್ಬಿಟ್ಟು ನೋಡೋದಾದರೆ ಸ್ನೇಹಿತರೆ, ಅಭ್ಯರ್ಥಿಗಳಿಗೆ ಕೆಳಕಂಡಂತೆ ಆಯ್ಕೆ ಮಾಡುತ್ತಾರೆ. ಅಂದರೆ ಪೂರ್ವಭಾವಿ ಪರೀಕ್ಷೆ ನಡೆಸ್ತಾರೆ, ಒಂದು ಎಕ್ಸಾಮ್ ನಡೆಸ್ತಾರೆ. ಅಲ್ಲಿ ಮುಖ್ಯ ಪರೀಕ್ಷೆ 1, 2, 3 ಅಂತ ನಡೆಸ್ತಾರೆ. ಆಮೇಲೆ ಇಂಟರ್ವ್ಯೂ ನಡೆಸಿ ಏನು ಮಾಡ್ತಾರೆ, ಆಯ್ಕೆಯನ್ನು ಮಾಡಿಕೊಳ್ತಾರೆ. ಅರ್ಜಿ ಹಾಕ್ತಕ್ಕಂಥ ವಿಧಾನ ಬಂದ್ಬಿಟ್ಟು ಈ ನೇಮಕಾತಿಗೆ ಆನ್ಲೈನ್ ಅರ್ಜಿಗಳನ್ನ ದಿನಾಂಕ 7/6/2024ರಿಂದ 27/6/2024 ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ಹೆಚ್ಚಿನ ಮಾಹಿತಿಗಳಿಗೆ IBPSನ ವೆಬ್ಸೈಟ್ ಮುಖಾಂತರ ಅಂದರೆ www.ibps.in ಒಂದು ಲಭ್ಯ ಇರುತ್ತೆ. ಆಸಕ್ತ ಅಭ್ಯರ್ಥಿಗಳು ಈ ಒಂದು ಸಂಪೂರ್ಣದ ಮಾಹಿತಿಯನ್ನು ಓದಿ ನೀವು ಸರಿಯಾಗಿ ತಿಳ್ಕೊಂಡು ಅರ್ಜಿಯನ್ನು ಸಲ್ಲಿಸ್ತಕ್ಕಂಥದ್ದು. ಹಾಗೆ ಏನಾದರೂ ತಪ್ಪುಗಳು ಮಾಡದೆ ನೀವು ಏನ್ಬೇಕು ಅರ್ಜಿಯನ್ನು ಸಲ್ಲಿಸಬೇಕು. ಹಾಗೆ ಈ ಒಂದು ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಈ ಒಂದು ಹಾಗೆ ಮುಂದೆ ಮಾಹಿತಿ ಸಿಗೋಣ ಸ್ನೇಹಿತರೆ, ಮುಂದೆ ನೋಡಿದರೆ ಧನ್ಯವಾದಗಳು.